ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಕಲ್ಲಂಗಡಿಯನ್ನು ಯಾಕೆ ತಿನ್ನಬೇಕು ಬೇಸಿಗೆಯಲ್ಲಿ ಅಂತ ತೋರಿಸ್ತೇನೆ. ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕಿದ್ದೇನೆ. ನೋಡಿ, ಬೇಸಿಗೆ ಬಂತು ಅಂದರೆ ನೀರಿನಂಶ ಜಾಸ್ತಿ ಶರೀರಕ್ಕೆ ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡ್ತೇವೆ, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ. ಆವಾಗ ಮನೆಗೆ ಕಲ್ಲಂಗಡಿ ತಗೊಂಡು ಬರ್ತೇವೆ. ಇವತ್ತು ನಮ್ಮ ಮನೆಯಲ್ಲೂ ತಂದಿದ್ದಾರೆ. ನೋಡಿ, ಫ್ರೆಶ್ ಆಗಿರುವ ಕಲ್ಲಂಗಡಿ ಇದೆ. ಈ ಕಲ್ಲಂಗಡಿಯನ್ನು ತಿನ್ನೋದ್ರಿಂದ ಶರೀರದ ಆರೋಗ್ಯ ಹೆಚ್ಚಾಗ್ತದೆ. ಇದರಲ್ಲಿ ಒಳ್ಳೆಯ ವಿಟಮಿನ್ಸ್ ಇದೆ. ಹಾಗೆ ಇದರ ಬೀಜವನ್ನು ನಾವು ಬಿಸಾಡಬಾರ್ದು ಅಂತ ಹೇಳ್ತಾರೆ. ಸಾಧ್ಯ ಆದರೆ ಅದನ್ನು ತೆಗೆದು ಒಣಗಿಸಿ ಇಟ್ಕೊಂಡು ಪುಡಿ ಮಾಡಿ ಹಾಲಲ್ಲಿ ಹಾಕಿ ಕುಡಿಬೋದು. ಇಲ್ಲ ಅಂದರೆ ನಾವು ತಿನ್ನುವಾಗಲೇ ಹಣ್ಣಿನ ಜೊತೆಯಲ್ಲಿ ಅದನ್ನು ಜಗ್ದು ತಿನ್ನೋದು ಸಹ ಒಳ್ಳೆಯ ಅಭ್ಯಾಸ. ಯಾವುದೇ ಕಾರಣಕ್ಕೂ ಕಲ್ಲಂಗಡಿ ಬೀಜವನ್ನು ಬಿಸಾಡಬೇಡಿ. ಹಾಗೆಯೇ ಬೇಸಿಗೆಯಲ್ಲಿ ಬೇಕಾದಷ್ಟು ನೀರು ಅಥವಾ ವಾಟರ್ ಮೆಲನ್ ಅಂದರೆ ನೀರಿನಂಶ ಜಾಸ್ತಿ ಇರುವಂಥ ಹಣ್ಣು ಇದು ನಮಗೆ ಉತ್ತಮ ಆರೋಗ್ಯಕ್ಕೆ ಸಹಕಾರಿ ಅಂತ ಹೇಳ್ತೇನೆ. ಹಾಗೆ ಮಕ್ಕಳಿಗೆ ಆದಷ್ಟು ಐಸ್ ಕ್ರೀಮು ಇತ್ಯಾದಿ ಕೂಲಾಗಿ ಫ್ರಿಜ್ಜಲ್ಲಿಟ್ಟದನ್ನು ಕೊಡೋದಕ್ಕಿಂತ ಫ್ರೆಶ್ ಆಗಿ ಹಣ್ಣನ್ನು ತಂದು ಕಟ್ ಮಾಡಿ ತಿನ್ನಲಿಕ್ಕೆ ಕೊಡಿ. ಅದು ಫ್ರಿಜ್ಜಲ್ಲಿಟ್ಟು ಇದನ್ನು ತಿನ್ನೋದ್ರಿಂದ ಇದರ ರುಚಿಯಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗೆ ರಸದ ರುಚಿ ಕೂಡ ಕಹಿಯಾಗಿ ಬರ್ತದೆ. ದಯವಿಟ್ಟು ಆದಷ್ಟು ಫ್ರೆಶ್ ಹಣ್ಣನ್ನು ತಂದು ಕಟ್ ಮಾಡಿ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸೆಕೆಗೆ ಶರೀರವನ್ನು ತಂಪಾಗಿಡ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ಕಲ್ಲಂಗಡಿ ಅಥವಾ ನಾವು ಮೊದಲೆಲ್ಲ ಬಚ್ಚಂಗಾಯಿ ಅಂತ ಹೇಳ್ತಿದ್ವಿ, ಇಂಗ್ಲೀಷಲ್ಲಿ ವಾಟರ್ ಮೆಲನ್ ಅಂತ ಹೇಳ್ತೇವೆ. ಈ ಹಣ್ಣನ್ನು ಸಾಕಷ್ಟು ಉಪಯೋಗಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.